ನಾನಿಲ್ಲಿ ಅಂಗಡಿ ಒಳಗೆ ಬಂದೀನಿ ರೀ. ಅಂಗಡಿ ಒಳಗೆ ಬಂದ ತಕ್ಷಣ ವ್ಯಾಪಾರ ಐತ್ರಿ, ಅದ್ರ ಸಂಜೆಗೆ ಆಗೋಷ್ಟೇನಿಲ್ಲ ರೀ. ಇಲ್ಲೇ ಎಲ್ಲ ದಾದಿ ಸಕ್ರೆ ಅದನ್ನೆಲ್ಲ ಕಟ್ಟಿಡತ್ತಾರ ರೀ ಇವಾಗ. ಮತ್ತು ಮಮ್ಮಿ ಹೂವು ಅದನ್ನೆಲ್ಲ ತೊಗೊಂಡು ಬರೋಕೆ ಹೋಗ್ಯಾರಿ. ಮಮ್ಮಿ ನಜ್ಮಾಪ ಮತ್ತು ಹೀರಮ್ ಸೇರಿ ಅವರು ಬರ್ತಾರೆ ರೀ ಇವಾಗ. ಇಲ್ಲೇ ದಾದಿ ನಾಷ್ಟ ತರಿಸಿದ್ರಿ, ಅದನ್ನು ತೊಗೊಂಡು ಇವಾಗ ನಾ ಮನೆಗೆ ಹೋಗತ್ತೇನೆ ರೀ. ಮನೆಗೆ ಬಂದಿದ್ದೆ ರೀ, ಅವ್ರಿಗೆಲ್ಲ ನಾಷ್ಟ ಕೊಟ್ಟೆ. ಇವಾಗ ನಾಷ್ಟ ಮಾಡತ್ತಾರೆ ರೀ ಎಲ್ಲರೂ. ಇವಾಗ ಮತ್ತೆ ಹೋಗೋಣ ನಾವು ಅಂಗಡಿ ಕಡೆ. ಚಹಾ ಮಾಡ್ಕೊಂಡು ಬಾ ಅಂತಂದಿದ್ರಿ, ಹೇಳಿನ್ರಿಗೆ ಚಹಾ ಮಾಡಂತಂದು ನೋಡೋಣ್ರಿ ಮಾಡಾಳಿಲ್ಲ ಅನ್ನೋದು. ಮಾಡಿಲ್ಲ ಅಂದರೆ ನಾವು ಮಾಡ್ಕೊಂಡು ಹೋಗೋಣ್ರಿ. ಇಲ್ಲೇ ಭಾಳ ಗದ್ದಲ ಐತ್ರಿ. ನಮ್ಗೆ ಫೋನ್ ಹಚ್ಚಿ ಬಯಾಕೊಂಡು ಬಿಟ್ಟಿದ್ರಿ ಜಲ್ದಿ ಬಾ ಅಂತಂದು. ಚಹಾ ತೊಗೊಂಡು ಬರೋಕೆ ಹೋಗಿದ್ದೆ ರೀ ನಾನು. ಕುಡೀರಿ ಚಹಾ. ವೆಲ್ಕಮ್ ವೆಲ್ಕಮ್. ಕಡಕ್ ಮಾಡ್ಕೊಂಡು ಬಂದೈತೆ ನೋಡಿ ನಜ್ಮಾಪ. ನೋಡಿಪ್ಪ, ನಾವು ಇದು ಸಕ್ರೆ ಅಮ್ಮ ಕೂಡ ಮಾಡಿಕೊಟ್ರಿ. ನಾ ಸಕ್ರೆ ತುಂಬ ಕೊಟ್ಟೀನಿ ರೀ. ಅಲ್ಲಿ 100 ಅಮ್ಮದ ಉದನ್ ಕಡೆ ಚುಚ್ಚಾಕತ್ತಾನ ರೀ. ಅರ್ಶಿಣ ಚುಚ್ಚಾಕತ್ತಲ್ಲ. ಅರ್ಶಿ ಸೀದಾ ಕೊಂದ್ರಮ್ಮ, ಈ ಕಡೆ ಒಳ್ಳೆ ಗಿರಾಕಿ ಬರ್ತಾವೆ. ಉದನ್ ಕಡೆ ಚುಚ್ಚಾಕೇನ ನಮ್ಮ ನಜ್ಮಾ ಈಕಿ ಅರ್ಶಿಯ ವ್ಯಾಪಾರ ಮಾಡತ್ತಾರೆ. ಅಂಗಡಿ ಒಳಗೆ ಕುತ್ಕೊಂಡಿದ್ದೆ ರೀ ನಾನು. ಒಂದು ಸ್ವಲ್ಪ ಸುಸ್ತಾದಂಗೆ ಆಗತ್ತಿತ್ತು. ಇವಾಗ ಟೈಮ್ 3:30 ಆಯ್ತು ರೀ. ಇನ್ನೂ ಟೈಮ್ ಐತಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಮಕ್ಕೊಂಡು ಬರೋಣ ಅಂತ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಹೋಗತ್ತೇನೆ ರೀ ನಾನು ಮನೆಗೆ. ಗಿರಾಕಿ ಅಂತೂ ಅದಾವ್ರಿ, ಅದ್ರಲ್ಲಿ ಭಾಳ ಜನನೂ ಅದಾರ, ಅವರು ಕೊಡ್ತಾರೆ. ನಾನು ಹೋಗತ್ತೇನೆ ರೀ ಇವಾಗ ಮನೆಗೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೋಜಾ ಬಿಟ್ಟು ಹೋಗ್ತೇನೆ ರೀ ನನ್ನ ಮನೆಗೆ. ಇಲ್ಲಿ ನಾನು ಇಫ್ತಾರಿಗೆ ಅಂಥೇಳಿ ಬಜ್ಜಿ ಮಾಡ್ಬೇಕಂತೇಳಿ ಇಲ್ಲಿ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ ರೀ. ಮತ್ತು ನೋಡಿರಿ ಗ್ಯಾಸ್ ಕಟ್ಟಿ ಯಾವ ರೀತಿ ತುಂಬೈತೆ ಅಂತಂದು. ಹಸಿ ಕಡಲೆಬೇಳೆ ಹಿಟ್ಟಿಲ್ಲ ರೀ, ಹಾಗಾಗಿ ಇದನ್ನು ಇವಾಗ ಫಸ್ಟಿಗೆ ಸೈಡಿಗೆ ಇಟ್ಟು ಇದನ್ನು ಬಾಂಡೆ ಎಲ್ಲ ಎತ್ತಿಟ್ಬಿಡೋಣ್ರಿ. ಇವಾಗ ಎಲ್ಲ ನೋಡಿರಿ ಯಾವ ರೀತಿ ತುಂಬೈತೆ ಎಲ್ಲ ಅಂತಂದು ಗ್ಯಾಸ್ ಕಟ್ಟಿ. ಇವಾಗ ಇಲ್ಲೆಲ್ಲ ಸ್ವಲ್ಪ ಭಾಂಡೆದನ್ನೆಲ್ಲ ತೆಗೆದಿಟ್ವಿ ರೀ. ಮತ್ತು ಇಲ್ಲಿ ಬಜ್ಜಿ ಹಿಟ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡು ಬಂದಿದ್ರು. ಬಜ್ಜಿ ಹಿಟ್ಟು ರೆಡಿ ಮಾಡಿದ್ದೀರಿ. ಇವಾಗ ಏನೇನು ಬಿಸಿ ಇಟ್ಟೇನಿ. ಇವಾಗ ಜಲ್ದಿ ಫ್ರೈ ಮಾಡ್ಕೊಂಡು ನೋಡ್ರಿ. ಟೈಮ್ ಅಂತೂ ಆಗೈತೆ ರೀ ಇವಾಗ. ನಾನು ಬಜ್ಜಿ ಫ್ರೈ ಮಾಡತ್ತಿದ್ದೆ ರೀ, ಒಂದು ಸತಿ ತೆಗ್ದಿದ್ದೆ, ಅದ್ರ ಟೈಮ್ ಆಗಿಬಿಡುತ್ತೆ. ಇವಾಗ ಇಷ್ಟ ತೊಗೊಂಡು ಹೋಗೋಣ್ರಿ ಇವಾಗ. ರೋಜಾ ಎಲ್ಲ ಬಿಟ್ವಿ ರೀ ನಾವು. ಭಾಂಡೆ ನೋಡಿ ಜಮಾ ಆಗ್ಯಾವ. ಇವಾಗ ಇವನ್ನೆಲ್ಲ ನಾನು ಜರಾಪ ತೊಳಿತೀವಿ ರೀ. ಜರಾಪಾಗ ಬ್ಯಾಡ ಅಂದ್ರೆ ತೊಳಿತೀನಿ ಅನ್ನೋ ತಳ್ರಿ. ಇವಾಗ ಸ್ವಲ್ಪ ಏನಾದರೂ ಊಟ ಮಾಡಿ ತೊಳಿತೀವಿ ರೀ. ನಾನು ಮತ್ತು ಯಾಸ್ಮಿನಲ್ಲಿ ಚಿಕನ್ ತೊಗೊಂಡ್ಬರಕಂತಂದು ಬಂದಿದ್ವಿ ರೀ ಇಲ್ಲಿ ಕೆಳಗೆ. ಆದರೆ ಇಲ್ಲಿ ಚಿಕನ್ನೇ ಇರಲಿಲ್ಲ. ಚಿಕನ್ ತೊಗೊಳೋದ್ಕಿಂತ ನಾವಿಲ್ಲಿ ಬೇಕ್ರಿ ಐಟಮ್ಸ್ ತೊಗೊಂಡು ಹೋಗತ್ತೀವಿ ರೀ. ಜ್ಯೂಸ್ ಮತ್ತು ಕೇಕ್ ತೊಗೊಂಡು ಅದನ್ನು ತಿನ್ನೋಣ್ರಿ ಇವಾಗ. ಚಿಕನ್ ತಿನ್ಬೇಕು ಅನ್ನೋದು ಭಾಳ ಇತ್ತು ರೀ. ಆದ್ರೆ ನಾವು 10:30 ಆಗೈತೆ ರೀ. ಅಲ್ಲಿ ನೋಡಿದ್ರೆ ಫುಲ್ ಗದ್ದಲ ಐತಿ. ನಾವು 9 ಇಲ್ಲಿ 8:30 ಆಗಿರ್ಬೇಕಂತ ಮಾಡೀವಿ. ಮತ್ತು ಇಲ್ಲಿ ಟೈಮ್ ನೋಡಿದ್ಮೇಲೆ ಗೊತ್ತಾತ 10:30 ಆಗೈತೆ ಅಂತ. ಅಲ್ಲ, ಅಲ್ಲಿ ಮಂದಿ ಇದ್ದಕ್ಕೆ ಗೊತ್ತಾಗೋಲ್ದು ಟೈಮ್ ಆಗೈತೇನ ಇಲ್ಲ ಅನ್ನೋದು. ಇವಾಗ ಹೋಗೋಣ್ರಿ. ಅರ್ಶಿಯ ವ್ಯಾಪಾರ ಹಾಂ ಹೌದನ? ಹಾಂ ಚಲೋ ಆಯ್ತು ಬಿಡುವ. ನಾನು ಮಾಡತ್ತಿ ನೀ ಕೂತ ಹೆಂಗಾತಿ ವ್ಯಾಪಾರ ಅಂತ ಕೇಳಾಕತ್ತೀನಿ. ಚಲೋ ಆತ. ಚಲೋ ಆಯ್ತು ಬಿಡುವ. ಇಲ್ಲಿ ನಾನು ಜೇರ ಕುಂತಾಡ್ರಿಪ್ಪ. ಮತ್ತೀಗ ವ್ಯಾಪಾರ ಮಾಡಕ್ಕೆ ನಜ್ಮಾರ್ ಡ್ಯೂಟಿ ಮುಗೀತೀಗ. ಹೋದ್ರಿ ಎಲ್ಲರೂ ಹೋದ್ರಿ. ಈಗ ನಜ್ಮಾರ್ದ ಆಟೋ ಬಂದಿಲ್ಲ ಇನ್ನು. ಇನ್ನು ಹೌದು, ನಜ್ಮಾರ್ದ ಆಟೋ ಬಂತಂತೇಳಿ ನಜ್ಮಾರ್ ಹೋಗ್ತಾರೆ. ಹಾಂ ಆಯ್ತು, ಮತ್ತೆ ಕತ್ತಲ್ ಆತಲ್ಮ ಆಗತ್ತೆ ಇವತ್ತು. ಎಷ್ಟು ಲಕ್ಷ ಆಯ್ತು? ಕೊಡ್ತಾ ಹುಡ್ಮ. ಕಣ್ಬಿಟ್ಟು ಕಾಣ್ತಾ ಹೇಳ್ಕೊಡ್ತಾಳೆ. ನಾನು ನಿಮ್ಮ ಸುಮ್ಮನೆ ಮಸ್ಕಿರಿ ಮಾಡಿದ್ವಿ. ಆತಲ್ಲ, ಖುಷಿ ಆತಿಲ್ಲ ಎಲ್ಲರಿಗೂ. ಸಾಕು ಓದ್ಕೊಳಕಂತಲ್ಲ. ಮತ್ತೆ ವ್ಯಾಪಾರ ಮಾಡಿ ಬೇಗ ಗೆದ್ದಾಕಿ ಪುರ್ಸೋದಿಲ್ಲ. ಪಾಳೆಯಲ್ಲಿ ಇವ್ರಿಗೆ ಐತ್ವ ಇನ್ನು. ನಮ್ಮ ಸಬ್ಸ್ಕ್ರೈಬರ್ ಬಂದಾರ ಇಲ್ಲಿ. ಬಂದು ಎಷ್ಟೋ ತನ ಮಾತಾಡಿಸಿ ಹೋದ್ರಿಪ್ಪ. ಅಲ್ಲಿ ವ್ಯಾಪಾರ ಜೇರಪ್ಪ ಮತ್ತು ಮಗಳು ಮಾಡ್ತಾರೆ. ಇಲ್ಲಿದ ಇವರಿಬ್ರು ಅಣ್ಣ ತಮ್ಮ ಮಾಡತ್ತಾರ. ಇಲ್ಲಿ ಎಷ್ಟಾಯ್ತು ವ್ಯಾಪಾರ? ಅದನ್ನು ನಾವು ಬೆಳಗ್ಗೆ ಜಲ್ದಿ ಎದ್ದ ರೋಜಾನು ಇದ್ವಿ ರೀ ಇವತ್ತು. ಬೆಳಗ್ಗೆ ಜಲ್ದಿ ಇದ್ದೀವಿ. ಯಾಕಂದ್ರೆ ಇವತ್ತು ಶಹಾದತ್ ಅಲ್ಲ ರೀ. ಎಲ್ಲರೂ ಇಲ್ಲಿ ಶರ್ಬತ್ತಿಂದ ಎಲ್ಲ ತಯಾರಿ ಮಾಡತ್ತಾರೆ ರೀ. ನಮ್ಮ ಮನೆಯೊಳಗೆ ದೊಡ್ಡದೊಂದು ಶರ್ಬತ್ ಎಲ್ಲ ಬ್ಯಾರೆಲ್ ಮಾಡಿ ಎಲ್ಲ ಹಂಚ್ತಾರೆ ರೀ. ಇವಾಗ ದೇವರು ಹೇಳ್ತಾರೆ 10 ಗಂಟೆ ಆಯ್ತು. ಇವಾಗ ಹೇಳ್ತಾರೆ ರೀ ಹೋಗೋಣ್ರಿ ಅಂಗಡಿ ಕಡೆ. ಲೇಟಾಗಿನ ಎದ್ವಿ ರೀ ನಾವು ಇವತ್ತು. ಇವಾಗ ಮತ್ತೆ ರೆಡಿಯಾಗಿನೂ ಕುಂತೇವ್ರಿ. ಇವಾಗ ಹೋಗೋಣ್ರಿ ಅಂಗಡಿ ಕಡೆ. ಇವಾಗ ನಾವು ಅಂಗಡಿ ಕಡೆ ಹೋಗತ್ತೇವೆ ರೀ. ಹೋಗೋಣ ಬಾ, ಹೋಗೋಣ. ಲೇಟ್ ಆಯ್ತು ನಮ್ದು ಇವತ್ತು. ಇವಾಗ ಜರಪ ಬಂದಂದ್ರೆ ನಾವೆಲ್ಲ ಅಂಗಡಿ ಕಡೆ ಹೋಗ್ತೇವೆ ರೀ.
ಅರ್ಶಿಯರ್ ಬಂದ್ರಿಪ್ಪ ಈಗ ರೆಡಿಯಾಗಿ ಏನು ಮಾಡಿ ಬಂದ್ರಿ ಕೆಲಸ ಮಾಡಿದ್ರಿ ಬಾಂಡೆ ಗಿಡ ಭಾಳ ಇದ್ವಲ್ಲ ತಿಕ್ಲಿಲ್ಲ ಅವನೇನು ಹ್ಞೂ ಮತ್ತೆ ಮಕ್ಕಂಡು ಎದ್ದು ಭಯ್ಯ 20 ರೂಪಾಯಿ ಪಿರಾ नहीं साड़ी कुल तम होता है हाथ पकड़ ಇವಾಗ ಹೋಗೋಣ್ರಿ ನಾವು ಚೌಡಿ ಕಡೆ ಗೊತ್ತಲ್ರಿ ಹೌದಾರ क्या लोग ನಾನು ಮತ್ತೆ ಸಾಧ್ಯ ಹೋಗೋದು ಸಾಧ್ಯ ಫೋನ್ ಹಚ್ಚಿದ್ರಿ ಅಲ್ದಿ ಎಬ್ಬಿಸ್ಲಿ ಮಕ್ಕೊಂಡಾಳೆ ನಾನು ಮಕ್ಕೊಂದಿದ್ದೆ ರೀ ನಾನು ಭಾಳ ಹೊತ್ತಾಗಿತ್ತು ಮಕ್ಕೊಂಡು ಇವಾಗ ಎದ್ದು ಬಂದಿದ್ದೆ ಮತ್ತು ಇಲ್ಲಿ ಗುಡ್ಡಕ್ಕೆ ಹೋಗತ್ತೀವಿ ನಾವು ಅಲ್ಲಿ ದೀಪತಿ ಅಲ್ಲಿ ಹೋಗತ್ತೀವಿ ಬಂದಿರಿ ನಾವು ಇವಾಗ ಗುಡ್ಡಕ್ಕೆ ಇಲ್ಲೆಲ್ಲ ಫುಲ್ ಚಲೋ ಮಾಡ್ರಿ ನೋಡ್ರಿ ಸಖತ್ ಮಾಡ್ಯಾರ ಇಲ್ಲೆಲ್ಲ ಮಸ್ತ್ ಕಾಡಿದ್ದಂಗೆ ಇಟ್ಟಿದ್ದೆ ಒಳಗಿನ್ನ ಎಷ್ಟು ಗದ್ದಲ ಇರುತ್ತೆ ಇನ್ನು ಜಗ್ಗಿ ಗದ್ದಲ ಇರ್ತಾರಂತ ಎಲ್ಲ ಹೊರಗದಾರಂತ ಇನ್ನು ಗುಡ್ಡ ಹತ್ತಿನಂತ ಮತ್ತು ನಾವು ಸುಳ್ಳು ಹೋಗೋದಲ್ಲ ಜಲ್ದಿ ಹೋಗೋಣಂತ ಏನಾಗೋದಿಲ್ಲ ಅಡ್ವಾನ್ಸ್ ಆಗಿ ಹೋಗಲ್ಲ ನಿಂತ್ರೆ ಬಂದ್ವಿ ನಾವು ಇವಾಗ ಇಲ್ಲಿ ಗುಡ್ಡಕ್ಕೆ ನಾನು ಪರ್ವಿನ್ ಚಾಚಿ ಯಾವತ್ತು ಬಿಡಲ್ಲ ರೀ ನಾವು ಹಿಂದೆ ಪರ್ವಿನ್ ಚಾಚಿ ಹೋಗ್ತಿರ್ತೀವಿ ಇದೊಂದಷ್ಟು ಪರ್ವಿನ್ ಚಾಚಿ ಆಮೇಲೆ ಮುಂದಿನ ಚಾಚಿ ಮತ್ತೆ ಯಾರು ನೋಡ್ಬೇಕು ಮುಂದಿನ ಚಾಚಿಗೆ ಪ್ಲಾನ್ ಮಾಡ್ಕೊಂಡು ಇಟ್ಕೋಬೇಕು ನಾವು ಮತ್ತೆ ಹೌದು ಹೋಸತ್ತ ಬಡೆ ಇನ್ನೂ ದೇವ್ರಾಗ ಬಂದಿಲ್ಲ ಅಂತ್ರಿ ಆಗ ಹೋಗತ್ತೀವಿ ನಾವು ಬಂದಿಲ್ಲ ನೋಡೋ ಎಲ್ಲ ದೇವ್ರು ಬಂದ್ರಿ ನಾವು ನೋಡ್ರಿ ಇಲ್ಲೆಲ್ಲ ಯಾವ ರೀತಿ ಆಟ ಆಡೋ ಎಲ್ಲ ಅದಾವ ಅನ್ನೋದು ಎಲ್ಲ ಇದು ನೋಡ್ರಿ ಇಲ್ಲೇ ಬರೋದು ಬಿ ಫಾತಿಮಾ ಇನ್ನ ದೇವ್ರು ಬಂದಿಲ್ಲ ರೀ ಹಾಗಾಗಿ ನೋಡ್ರಿ ಇಲ್ಲಿ ಒಳಗೂ ಮಾಡ್ಯಾರ ಆಟ ಆಡೋದು ಹಂಗೆ ಇವಾಗ ಎಕ್ಸ್ಪ್ಲೋರ್ ಮಾಡೋದಿವ್ರಿ ನಾವು ದೇವ್ರು ಬಂದಿಲ್ಲ ಅಲ್ರಿ ಇನ್ನ ಹಾಗಾಗಿ ಹೋಗೋಣ್ರಿ ಇವಾಗ ನೋಡೋಣ ಏನೇನೈತೆ ಅನ್ನೋದೆಲ್ಲ ಫುಲ್ ವಾಕಿಂಗಿಗೆಲ್ಲ ಮಸ್ತ್ ಐತ್ರಿ ಬೆಳಗ್ಗೆ ಭಾಳ ಜನ ವಾಕಿಂಗೂ ಬರ್ತಾರೆ ಚಲೋ ಇದ್ರೆಲ್ಲ ಇಲ್ಲೇ ಮತ್ತು ನಾವಂತೂ ಮಮ್ಮಿಗೆ ಹೇಳಾರ್ದೆ ಬಂದ್ಬಿಟ್ಟಿದ್ದೆ ರೀ ಅಂಕಲ್ ಬರತ್ತಿದ್ರೆ ಅವ್ರು ಕೊಟ್ಟು ಬಂದೆ ಮತ್ತು ಮಮ್ಮಿಗೆ ಫೋನ್ ಹಚ್ಚಿನೂ ಹೇಳಿದ್ದೆ ಚಲೋ ಆಯ್ತು ಅಂದ್ರೆ ಅವ್ರು ರೋಜಾ ಇದೆ ಅಂತಂದು ಅದಕ್ಕೆ ನಾನು ಇಲ್ಲ ಇಲ್ಲೇ ಬಿಡೋದಾಗುತ್ತೋ ಅಂತಂದು ಬಂದೆ ರೀ ಮತ್ತು ಮಮ್ಮಿ ಅನ್ನತ್ತಿ ರೋಜಾ ಬಿಟ್ಟು ಮನೆ ಇಲ್ಲೂ ಕೆಲಸ ಅದಾವಂದ್ರೆ ಇವತ್ತೆಲ್ಲರೂ ಊಟ ನಮ್ಮ ಮನೆಗೆ ಮಾಡ್ತಾರೆ ರೀ ಹಾಗಾಗಿ ರೋಜಾ ಎಲ್ಲ ಅದಿ ಅಂತಂದ್ರಿ ಮತ್ತು ನಾನು ಇಲ್ಲಿ ಬಿಡ್ತೀನಿ ತಗೋ ಅಂತಂದೆ ರೀ देखो उनको माले वाली भी फातिमा ರೋಜಾ ಅದೇನಂದ್ರೆ ಅದಕ್ಕೆ ರೋಜಾ ಬಿಡಕ್ಕಂತೇಳಿ ಚಾಕ್ಲೇಟ್ ಮತ್ತು ನೀರು ತೊಗೊಂಡು ಟೈಮ್ ಆಯ್ತಾ ಇನ್ನೂ ಆಗಿಲ್ಲ ಟೈಮ್ ಆತಂದ್ರೆ 7 ಗಂಟೆ ಆಗಿಲ್ಲ ಇನ್ನು
7:15 ಅಜಾ ಆಕೈತ ನೀ 7 ಗಂಟೆಗೆ ಬಂತು. ಹಾಂ ಸಾನಿಯಾ ಫೋನ್ ಹಚ್ತೀನಿ ಅಂದಾಳೆ ರೋಜಾ ಬಿಡು ಅಷ್ಟೇ. ಅದ್ರಾಗ ಇಲ್ಲಿ ಬಿಟ್ಟು ಇವಾಗ ಬಂದಾರ ಇನ್ನು ಅಲ್ಲಿ ನಾವು ದೇವ್ರು ತೋರಿಸಿದ್ನಲ್ರಿ ನಾನು ದರ್ಗಾ ಅಲ್ಲಿ ಹೋಗಿ ಪಾತೆ ಕೊಡಿಸ್ಕೊಂಡು ಬರ್ತಾರೆ ಇವಾಗ ಬಂದ ಅಲ್ಲಿ ಹೋಗ್ಯಾರಿ ಕಾಟೇಪುರ ಕಡೆ. ಹಾಂ ಬೇಡ ಹರ್ಷ ಬಿಡು ರೋಜಾ. ಹಾಂ ನೀರು ಕುಡಿ. ದುವಾ ಹೇಳ್ಕೊಡು. ಅಲ್ಲಹುಮ್ಮ ಅಲ್ಲಮ್ಮ ಇನ್ನಿ ಇನ್ನಿ ಲಗಸುಂತು ಲಕಸುಂತು ವಬಿಕ ವಬಿಕ ಆಮಂತು ಆಮಂತು ವಾಲೈಕ ವಾಲೈಕ ತವಕ್ಕಲ್ತು ತವಕ್ಕಲ್ತು ವಾಲ ವಾಲ ರಿಸ್ಕಿಕ ರಿಸ್ಕಿಕ ಅಫ್ತರ್ತು ಅಫ್ತರ್ತು ಫತಕಬ್ಬಲ್ ಫತಕಬ್ಬಲ್ ಮಿನ್ನಿ. ಹರ್ಷ ಹಾಂ ಊಟ ಮಾಡಕ್ ಕುಂತಿ? ಹಾಂ ಅದ್ರಲ್ಲಿ ಗೋಬಿ ಎಲ್ಲ ತೊಂದ್ರಕ್ಕೆ ಹೋಗಿದ್ವಿ ಲೇಟ್ ಮಾಡತ್ತಾರ ಭಾಳ ಕೊಡ. ಹೌದು. ಅದಕ್ಕೆ ಒಂದೇ ತುತ್ತ ಇನ್ನೊಂದು ತಪ್ಪುಕ್ಕ ತಿನ್ನು ನೀನು. ಹಾಂ ಅಂತಿದ್ವಿ ನಾವು ಇವಾಗ ಊಟ ಮಾಡಿ ಕರೆಂಟ್ ಹೋಗ್ಬಿಟ್ಟವು. ಕುಂತೇವೆ ಚಿಪ್ಸ್ ತಿನ್ನತ್ತೀನಿ. ನಾನೊಂದು ಸಾನ್ಯಾಗ ಒಂದು ತೊಗೊಂಡೇನಿ. ನಾನು ಈಕೆಗೂ ಕೊಡ್ಸೇನ್ರಿ. ನೀ ಏನು ತೊಗೊಂಡಿದ್ದಿ? ಚಿಪ್ಸ್. ನೀವು ಚಿಪ್ಸ್ ತೊಗೊಂಡಿದ್ದಿ? ನಾನು ಚಿಪ್ಸ್ ತೊಗೊಂಡಿಲ್ಲ, ಅದು ತಿಂದೆ. ಇಲ್ಲೇ ಊಟನೂ ಮಾಡಿದ್ವಿ ರೀ ನಾವು. ಹೊಟ್ಟಿಗೆ ಸ್ವಲ್ಪ ಊಟ ಮಾಡಿದ್ವಿ. ರೋಜಾ ಇದು ಒಮ್ಮೆ ಊಟ ಮಾಡ್ಬೇಕಂದ್ರೆ ಹೋಗಲ್ಲಲ್ರಿ, ಹಾಗಾಗಿ ಮತ್ತೆ ಚಿಪ್ಸ್ ತೊಗೊಂಡಿದ್ವಿ. ಹೋಗ್ತಾ ತಿನ್ನೋಣ್ರಿ ಇವಾಗ ಮತ್ತೆ. ಹರ್ಷಿಯ ಈಗ ಹೋಗೋನ್ ಮನಿಗೆ ಮತ್ತೆ. ಹಾಂ ಮನೆಗೆ ಹೋಗೋಣ ಇವಾಗ. ದೇವ್ರು ಇನ್ನೂ ಅಲ್ಲದವ್ರಿ. ನಾವ್ ಬಿ ಜಲ್ದಿ ಫಾತಿಮಾ ನಾವು ಜಲ್ದಿ ಹೊಂಟೇವ್ರಿ. ಯಾಕಂದ್ರೆ ಮಾಮು ಅವ್ರು ಬರ್ರಿ ಅಂತ ಫೋನ್ ಹಚ್ಚಕ್ ಕುಂತಿದ್ರು ರೀ. ಅದಕ್ಕೆ ನಾವೀಗ ಹೊಂಟೇವ್ರಿ. ಇವಾಗ ದೇವರು ಹೊಳಿಗೆ ಹೋಗ್ತಾವಲ್ರಿ, ಹಾಗಾಗಿ ನೋಡ್ರಿ ಇಲ್ಲೆಲ್ಲ ದೇವ್ರು ಬಂದವು. ಮತ್ತು ಇಲ್ಲಿ ಬಿಬಿ ಫಾತಿಮಾ ಅವರು ಬಂದ್ರಿ. ಬಿಬಿ ಫಾತಿಮಾ ಮತ್ತು ಹಸೇನ್ ಅವರು ಬಂದಾರ್ರಿ. ಎಷ್ಟು ಜನ ಬಂದಾರ ನೋಡ್ರಿ ಇಲ್ಲೇ. ನಾವು ಇವಾಗ ಸಿದ್ದಪ್ಪಜ ಗುಡಿ ಕಡೆ ಹೋಗತ್ತೀವಿ. ಅಲ್ಲಿ ದೇವ್ರ ಅಂದ್ರೆ ಅವ್ರ ಮುಖ ಅದನ್ನೆಲ್ಲ ತೊಳಿತಾರ್ರಿ, ಅಲ್ಲಿ ಹೋಗತ್ತೀರಿ ನಾನು ಇವಾಗ. ನಾವು ಬಂದೇವ್ರಿ ಸಿದ್ದಪ್ಪಜ ಗುಡಿ ಕಡೆ. ಇಲ್ಲಿ ನೋಡ್ರಿ ಇಷ್ಟ ಜನ ಅದಾರ. ದೇವ್ರು ಬಂದ್ಮೇಲೆ ಇಲ್ಲಿ ಫುಲ್ ತುಂಬುತ್ತಿದ್ದ ಅಲ್ಲ. ಜಾಗ ಹುಡ್ಕೋರಿ ಜಲ್ದಿ. ಹೋಗ ಇವಾಗ ಫುಲ್ಲು ತುಂಬುತ್ತಿದಲ್ಲ ಜಾಗ. ನೋಡ್ರಿ ಹಗೂರಕ್ಕೆ ರಶ್ ಆಗ ಕುಂತ್ರಿ. ಇವಾಗ ಎಲ್ಲರೂ ಜನ ಬರತ್ತಾರ. ಎಲ್ಲ ದೇವ್ರು ಬರತ್ತಾವ ನೋಡ್ರಿ ಇವಾಗ ಇಲ್ಲೇ. ನೋಡಿ ಇವಾಗ ಎಲ್ಲ ದೇವ್ರ ನೋಡ್ರಿ ರಶ್. ನೋಡ್ರಿ ಎಲ್ಲ ದೇವ್ರು ಬಂದ್ವು. ರಶ್ ನೋಡ್ರಿ ಇಲ್ಲಿ ಎಷ್ಟು ಆಗ್ತದೆ ನೋಡಿ. ಹೋಗೋಣ್ರಿ ನಾವು ಮನೆ ಕಡೆ. ದೇವ್ರು ಹೋಗ್ಯವ್ರಿ ಎಲ್ಲ. ಇವಾಗ ಮನೆ ಕಡೆ ಬರೋ ತನಕ ನಾವು ಸ್ವಲ್ಪ ಊಟ ಮಾಡ್ತೀವಿ. ಇವಾಗ 12:30 ಆತಿ, ಏನು ಊಟ ಮಾಡಿಲ್ಲ. ನಿದ್ದೆ ಬರತೈತಿ. ಆದರೆ ಫಸ್ಟ್ ಊಟ ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡ್ಕೊತೀವಿ ನಾವು ಇವಾಗ. ಇವಾಗ ಹೋಗ್ಯಾರಿ ದರ್ಗಾದೊಳಗೆ. 1 ಗಂಟೆ ಆಗಕ್ಕೆ ಇನ್ನು 10 ನಿಮಿಷ ಕಡಿಮೆ ಐತ್ರಿ. ಅವಾಗ ನಾನು ಇವಾಗ ಮನೆಗೆ ಹೋಗತ್ತೀನಿ ರೀ. ನಿದ್ದೆ ಅಂತೂ ಭಾಳ ಬರತೈತಿ. ಬೆಳಗ್ಗೆನೂ ಜಲ್ದಿ ಎದ್ದಿದ್ವಿ ನಾವು. ನಿದ್ದೆ ಸಿಕ್ಕಾಪಟ್ಟೆ ಜೋರು ಬರತೈತಿ. ಇವಾಗ ಹೋಗಿ ಮಕ್ಕೊಂಡ್ಬಿಡೋಣ್ರಿಪ್ಪ ಮನೆಗೆ ಹೋಗಿ. ಹೋದ್ರಿ ರೀ ಎಲ್ಲರೂ ಮನೆಗೆ ಹೋಗ್ಯಾರ್ರಿ. ಇವಾಗ ದಾದಿಯವರು ಇವತ್ತು ಅಲ್ಲೇ ಮಕ್ಕೊಂತಾರೆ ಅಂಗಡಿ ಒಳಗೆ. ಮತ್ತು ಆಪ ಹೋಗ್ತಾಳ್ರಿ ಇವಾಗ ಮಕ್ಕೊಳಕ್ಕೆ.
ನಾವು ಮನೆಗೆ ಹೋಗಿ ಮಕ್ಕೊಳ್ಳೋಣ್ರಿ. ನಾಳೆ ಅಂತೂ ಹೇಳೋದೇ ಇಲ್ಲ ರೀ ನಾನು. ನಾಳೆ ಹೇಳೋದೇ ಇಲ್ಲ ರೀ, ನಾನು ಫುಲ್ ರೆಸ್ಟ್ ಮಾಡ್ತೀನಿ ರೀ. ನಾಳೆ ದಿನಕ್ಕೆ ಬಂದ್ರೆ ಫುಲ್ ಸುಸ್ತಾಗೈತೆ ರೀ. ಒಂಚೂರು ಇದು ಇಲ್ಲ ರೀ ನನಗೆ ಇವಾಗ ನಿದ್ದೆ ಹಂಗೆ ಬರತ್ತೈತಿ. ಅದಕ್ಕೆ ಇವಾಗ ಹೋಗಿ ಮಕ್ಕೊಳ್ಳೋಣ್ರಿ. ಇಷ್ಟು ದಿನ ಅಂದ್ರೆ ಮೊಹರಮ್ಮ ಮುಗಿಯೋ ತನಕ ನಾವು ಕೆಳಗೆ ಮಕ್ಕೊಳ್ತಿದ್ವಿ. ಯಾಕೆ ಅಂತಂದ್ರೆ 2 ದಿನ ಸಾನಿಯಾ ಮತ್ತು ನಾನು ಕೆಳಗೆ ಮಕ್ಕೊಂಡ್ವಿ ರೀ. ಮತ್ತು 3ನೇ ದಿನಕ್ಕೆ ಜೇರಪ್ಪ ಬಂದ್ರಿ ರೀ. ಆಕೆ ಜೋಡಿ ನಾವು ಕೆಳಗೆ ಮಕ್ಕೊಂಡಿದ್ವಿ. ಮತ್ತು ಇವಾಗ ಮುಗಿದಲ್ಲ ರೀ, ಯಾರೂ ಇಲ್ಲ, ನಾನು ಒಬ್ಬಕ್ಕೆ ಆಗ್ತೀನಿ ಕೆಳಗೆ ಮಕ್ಕೊಳಕ್ಕೆ. ಹಾಗಾಗಿ ಇವಾಗ ಮೇಲೆ ಬಂದೀನಿ, ನಾನು ಹಾಸ್ಕೊಂಡೀನಿ ನನ್ನ ಸೈಡಿಂದ. ಇವಾಗ ಮಕ್ಕೊಳ್ಳೋಣ್ರಿಪ್ಪ.